ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ನಿಫ್ಟಿಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, ಅದೇ ರೀತಿ ಬೇರೆ ಏನೆಲ್ಲ ಇಂಪಾರ್ಟೆಂಟ್ ಡಾಟಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ, ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ನಿಫ್ಟಿ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. 2 ಏಪ್ರಿಲ್ ದಿನ ನಿಫ್ಟಿ ಒಂದು ದೊಡ್ಡ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಗ್ಯಾಪ್ ಡೌನ್ ಓಪನ್ ಆದ ನಂತರ ಸ್ವಲ್ಪ ಸಸ್ಟೈನ್ ಆಗುತ್ತೆ, ಡೌನ್ ಬರುತ್ತೆ. ಡೌನ್ ಬಂದು ಆಲ್ಮೋಸ್ಟ್ 22,180 ಲೆವೆಲ್ ಹತ್ರ ಬರುತ್ತೆ. ಅಲ್ಲಿ ಒಂದು ಸಪೋರ್ಟನ್ನು ಪಡ್ಕೊಳ್ಳೋಂಥ ಪ್ರಯತ್ನ ಮಾಡುತ್ತೆ. ನೆಕ್ಸ್ಟ್ ಕಂಪ್ಲೀಟ್ಲಿ ಒಂದು ರಿವರ್ಸಲ್ ಮೂವನ್ನು ಕೊಟ್ಕೊಂಡು ಏನು ಗ್ಯಾಪನ್ನು ಕ್ರಿಯೇಟ್ ಮಾಡಿತ್ತು ಅದನ್ನು ಕಂಪ್ಲೀಟಾಗಿ ಫಿಲ್ ಮಾಡಿ 22,760 ಲೆವೆಲ್ ಹತ್ರ ರೆಸಿಸ್ಟೆನ್ಸನ್ನು ಪಡ್ಕೊಂಡು ಕ್ಲೋಸಿಂಗನ್ನು ಕೊಡುತ್ತೆ. 700 ಲೆವೆಲ್ ಹತ್ರ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ಸೊ ಒಂದು ಬಿಗ್ ಗ್ಯಾಪ್ ಡೌನ್, ನೆಕ್ಸ್ಟ್ ಒಂದು ರಿಕವರಿಯನ್ನು ನೋಡುತ್ತೆ. ಸೊ ರೀಸೆಂಟ್ ಟೈಮಲ್ಲಿ ಈ ರೀತಿ ಆದಂಥದ್ದು ತುಂಬ ಕಡಿಮೆ. ಬಿಗ್ ಗ್ಯಾಪ್ ಡೌನ್ ಓಪನ್ ಆದಂದರೆ ಒಂದು ಕಂಪ್ಲೀಟ್ ರಿಕವರಿಯನ್ನು ಮಾಡಿರುವಂಥದ್ದು ರೀಸೆಂಟ್ ಟೈಮಲ್ಲಿ ತುಂಬ ಕಡಿಮೆ. ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದಾದರೆ, 3 ದಿನದ ರಜೆಯ ನಂತರ ಮಾರ್ಕೆಟ್ ಓಪನ್ ಆಗ್ತಾ ಇರುವಂಥದ್ದು. ಗ್ಲೋಬಲ್ ಮಾರ್ಕೆಟನ್ನು ನಾವು ನೋಡೋದರೆ ಒಂದಷ್ಟು ಫ್ಲಾಟಲ್ಲೇ ಇರುವಂಥದ್ದು ನಮ್ಮ ಮಾರ್ಕೆಟ್ ಕ್ಲೋಸ್ ಆದ ನಂತರ. ಅದೇ ರೀತಿ ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ನ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋವನ್ನು ನೋಡೋದಾದರೆ ನಿಫ್ಟಿ 50ಯಲ್ಲಿ 27 ಸ್ಟಾಕ್ಗಳು ಪಾಸಿಟಿವಲ್ಲಿದ್ದು 23 ಸ್ಟಾಕ್ಗಳು ನೆಗೆಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟು, ನಿಫ್ಟಿ 500ಅಲ್ಲಿ 243 ಸ್ಟಾಕ್ಗಳು ಪಾಸಿಟಿವ್ ಅಲ್ಲದೆ 255 ಸ್ಟಾಕ್ಗಳು ನೆಗೆಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟು ಬ್ಯಾಲೆನ್ಸ್ಡ್ ಆಗಿತ್ತು ಅಂತ ಹೇಳ್ಬೋದು. ಅದೇ ರೀತಿ FI ಟ್ರೇಡಿಂಗ್ ಆ್ಯಕ್ಟಿವಿಟಿಯನ್ನು ನಾವು ನೋಡೋದಾದರೆ ಕ್ಯಾಶ್ ಸೆಗ್ಮೆಂಟಲ್ಲಿ 2 ಏಪ್ರಿಲ್ ದಿನ ಅಗೇನ್ FII 9,900 ಕೋಟಿ ರೂಪಾಯಿ ಸೆಲ್ಲಿಂಗನ್ನು ಮಾಡ್ತಾರೆ. DI 7,200 ಕೋಟಿ ರೂಪಾಯಿ ಬೈಯಿಂಗನ್ನು ಮಾಡ್ತಾರೆ. ಅದಕ್ಕಿಂತ ಹಿಂದೆ 8,331, 11,163 ಕೋಟಿ ರೂಪಾಯಿಯ ಸೆಲ್ಲಿಂಗನ್ನು FII ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ರು. DI ಒಂದಷ್ಟು ಕಂಟಿನ್ಯೂಸ್ ಆಗಿ ಬೈಯಿಂಗನ್ನು ಮಾಡ್ತಾರೆ, ಬಟ್ FII ತನ್ನ ಸೆಲ್ಲಿಂಗನ್ನು ಕಂಟಿನ್ಯೂ ಮಾಡಿದರೆ ಇದು ಇರುವಂಥದ್ದು ಹ್ಯೂಜ್ ನೆಗೆಟಿವ್ ಸೆಂಟಿಮೆಂಟ್. ಅದೇ ರೀತಿ ಕಳೆದ ವಾರ ಯಾವೆಲ್ಲ ಸೆಕ್ಟರ್ಗಳು ಯಾವ ರೀತಿ ಮೂವನ್ನು ಕೊಟ್ಟು ಅಂತ ನೋಡೋದಾದರೆ, ರಿಟೇಲ್ ಸೆಕ್ಟರ್ ಪಾಸಿಟಿವಲ್ಲಿತ್ತು, ಸಾಫ್ಟ್ವೇರ್ ಸ್ವಲ್ಪ ಪಾಸಿಟಿವಲ್ಲಿತ್ತು, ಮೆಟಲ್ಸ್ಗಳು ಪಾಸಿಟಿವಲ್ಲಿದ್ದು, ಟೆಕ್ಸ್ಟೈಲ್ ಪಾಸಿಟಿವಲ್ಲಿದ್ದು, ಕನ್ಸ್ಯೂಮರ್ ಡ್ಯೂರೇಬಲ್, ಬ್ಯಾಂಕಿಂಗ್, ಆಟೋಮೊಬೈಲ್ಸ್, ಫಾರ್ಮಾ ಇವೆಲ್ಲವೂ ಒಂದಷ್ಟು ನೆಗೆಟಿವ್ ಮೂವನ್ನು ಕೊಟ್ಟಂಥ ಸೆಕ್ಟರ್ಗಳಾಗುತ್ತೆ. ಅದೇ ರೀತಿ ಕರೆಂಟ್ಲಿ ನಾವು ಕ್ರೂಡ್ ಆಯಿಲ್ ಪ್ರೈಸನ್ನು ನೋಡೋದರೆ, ಕ್ರೂಡ್ ಆಯಿಲಲ್ಲಿ ಒಂದು ಹ್ಯೂಜ್ ಜಂಪನ್ನು ನಾವು ನೋಡ್ತೀವಿ. ಲೇಟೆಸ್ಟಾಗಿ ಒಂದು 11% ಜಂಪ್ ಆಗುತ್ತೆ. 111ರಲ್ಲಿ ಟ್ರೇಡ್ ಆಗ್ತಾ ಇರುವಂಥದ್ದು. ಇದು ಹ್ಯೂಜ್ ಆದ ನೆಗೆಟಿವ್ ಸೆಂಟಿಮೆಂಟನ್ನು ಕೊಡ್ತಾ ಇದೆ. ಸೊ ಈ ಹಿಂದೆ ಒಂದಷ್ಟು ಸ್ಟೆಬಿಲೈಸ್ ಆಗುವಂಥ ಪ್ರಯತ್ನ ಆಗ್ತಾಯಿತ್ತು ಇಲ್ಲಿ, ಬಟ್ ಅಗೇನ್ ಈಗ ರೈಸ್ ಆಗಿ ಕರೆಂಟ್ಲಿ 111ರಲ್ಲಿ ಟ್ರೇಡ್ ಆಗ್ತಾ ಇರುವಂಥದ್ದು. ರೀಸೆಂಟ್ ಟೈಮಲ್ಲಿ ನಾವು ನೋಡಿದಾಗ ಒಂದು ಹ್ಯೂಜ್ ಪ್ರೈಸಲ್ಲೇ ಇದು ಟ್ರೇಡ್ ಆಗ್ತಾಯಿದೆ. ಇದು ತುಂಬ ನೆಗೆಟಿವ್ ಇಂಪ್ಯಾಕ್ಟನ್ನು ಮಾಡುತ್ತೆ. ಈ ರೈಸ್ ನೆಕ್ಸ್ಟ್ ಮಂಡೇ ಮಾರ್ಕೆಟಲ್ಲಿ ಯಾವ ರೀತಿ ಇಂಪ್ಯಾಕ್ಟನ್ನು ಮಾಡುತ್ತೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಕ್ರೂಡ್ ಆಯಿಲ್ ಪ್ರೈಸ್ ಕಡಿಮೆ ಆಗಲೇಬೇಕಾಗತ್ತೆ. ಇಲ್ಲ ಅಂತೇಳಿದರೆ ಈ ಹಿಂದೆ ಎಕ್ಸ್ಪ್ಲೈನ್ ಮಾಡಿದಾಗೆ ಅದು ಒಂದು ಚೈನ್ ರೀತಿಯಲ್ಲಿ ಎಲ್ಲದರ ಮೇಲೆ ಇಂಪ್ಯಾಕ್ಟನ್ನು ಬೀರುತ್ತೆ. ಎಕನಾಮಿಗೆ ಅದು ಹ್ಯೂಜ್ ಆಗಿ ನೆಗೆಟಿವ್ ಆಗುತ್ತೆ. ಹಾಗೆ ನಾವು ರುಪಿಯನ್ನು ನೋಡೋದರೆ, ರುಪಿ ಸ್ವಲ್ಪ ಸ್ಟೆಬಿಲೈಸ್ ಆಗ್ತಿದೆ ಅಂತ ಹೇಳ್ಬೋದು. ಈ ಹಿಂದೆ ಅರೌಂಡ್ 95ಅಲ್ಲಿ ಒಂದು ಹೈಯನ್ನು ಮಾಡಿತ್ತು. ನೆಕ್ಸ್ಟ್ ಈಗ ಡೌನ್ ಬಂದು ಕರೆಂಟ್ಲಿ 92.97ಅಲ್ಲಿ ಟ್ರೇಡ್ ಆಗ್ತಾ ಇರುವಂಥದ್ದು. ಸೊ RBIನ ಒಂದಷ್ಟು ಮೇಜರಿಂದಾಗಿ ಸ್ವಲ್ಪ ರುಪಿ ಸ್ಟೇಬಲ್ ಆಗ್ತಾಯಿದೆ. ಸೊ ಇದು ಸ್ವಲ್ಪ ಪಾಸಿಟಿವ್ ಆಗುತ್ತೆ. ಇನ್ನೂ ಡೌನ್ ಬಂದರೆ ಬೆಟರ್ ಆಗುತ್ತೆ. ಸೊ ಅದು ಆಗಬೇಕು ಅಂತ ಹೇಳಿದರೆ ಕ್ರೂಡ್ ಆಯಿಲ್ ಪ್ರೈಸಲ್ಲಿ ಕೂಡ ಒಂದಷ್ಟು ಕಡಿಮೆ ಆಗಬೇಕಾಗತ್ತೆ. ಹಾಗೆ ವಾರ್ ಕಡೆಯಿಂದ ಏನಾದರೂ ಪಾಸಿಟಿವ್ ನ್ಯೂಸ್ ಬಂದಾಗ ಮಾತ್ರ ಸಾಧ್ಯ ಆಗುವಂಥದ್ದು. ಆ್ಯಸ್ ಆಫ್ ನಾವು ಕ್ರೂಡ್ ಆಯಿಲ್ ಪ್ರೈಸನ್ನು ನಾವು ನೋಡ್ತಾ ಇದ್ದಾಗ ರೈಸ್ ಆಗ್ತಿರುವಂಥದ್ದು ಇದೇ ರೀಸನಿಂದ. ವಾರಲ್ಲಿ ಯಾವುದೇ ಪಾಸಿಟಿವ್ ಸೈನ್ ಬರ್ತಾ ಇಲ್ಲ, ನಿಲ್ಲುವ ಸೂಚನೆಗಳು ಸಿಗ್ತಾ ಇಲ್ಲ. ಆ ರೀಸನಿಂದ ಕ್ರೂಡ್ ಆಯಿಲ್ನಲ್ಲಿ ನಾವು ಹ್ಯೂಜ್ ಆದ ಒಂದು ಜಂಪನ್ನು ನೋಡ್ತಾ ಇದ್ದೀವಿ. ನಾವು ನಿಫ್ಟಿಯ ವೀಕ್ಲಿ ಚಾರ್ಟನ್ನು ನೋಡೋದರೆ, ನಿಫ್ಟಿಯ ವೀಕ್ಲಿ ಚಾರ್ಟ್ ಕಳೆದ ಈ ಹಿಂದಿನ 2 ವಾರದಲ್ಲಿ ಒಂದು ಡೋಜಿ ಕ್ಯಾಂಡಲನ್ನು ಕ್ರಿಯೇಟ್ ಮಾಡ್ತಾ ಇತ್ತು. ಈ ವೀಕ್ ಕೂಡ ಒಂದು ಸಿಮಿಲರ್ ಪ್ಯಾಟರ್ನನ್ನು ಮಾಡಿದ್ರೆ ಸ್ವಲ್ಪ ಪಾಸಿಟಿವ್ ಆಗುವಂಥ ಹಿಂಟನ್ನು ಕೊಡ್ತಾ ಇದೆ. ಈ ವೀಕ್ ಓಪನ್ ಆಗುತ್ತೆ, ಡೌನ್ ಬರುತ್ತೆ, ಅಪ್ ಹೋಗುತ್ತೆ, ಅಗೇನ್ ಹೈಯರ್ ಲೆವೆಲ್ ರಿಜೆಕ್ಟ್ ಆಗುತ್ತೆ, ಲೋವರ್ ಲೆವೆಲಲ್ಲಿ ಕೂಡ ರಿಜೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ಒಂದು ಇಂಪಾರ್ಟೆಂಟ್ ಆದ ಸಪೋರ್ಟ್ ಝೋನ್ ಹತ್ರ ಬಂದು ಕ್ಲೋಸಿಂಗನ್ನು ಕೊಟ್ಟಿರುವಂಥದ್ದು ಅಥವಾ ಅಲ್ಲಿ ಸಪೋರ್ಟನ್ನು ಪಡ್ಕೊಂಡಿರುವಂಥದ್ದು 21,950 ಅಥವಾ 22,000 ಝೋನ್ ಏನಾಗುತ್ತೆ, ಈ ಹಿಂದಿನ ಒಂದು ಸಪೋರ್ಟ್ ಝೋನ್ ಆಗುತ್ತೆ. ಇಲ್ಲೆಲ್ಲ ಒಂದಷ್ಟು ಕನ್ಸಾಲಿಡೇಷನ್ ಮಾಡಿಕೊಂಡು ಒಂದು ಅಪ್ಮೋನ ಕೊಟ್ಟಿತ್ತು. ನೆಕ್ಸ್ಟ್ ಇಲ್ಲಿ ಬಂದಾಗ ರಿವರ್ಸಲನ್ನು ಮಾಡಿತ್ತು. ನೆಕ್ಸ್ಟ್ ಅಗೇನ್ ಒಂದು ಗ್ಯಾಪ್ ಡೌನ್ ಆಗಿ ಒಂದು ಅಪ್ಮೋನ ಕೊಟ್ಟಿತ್ತು. ಸೊ ಹಾಗಾಗಿ ಆಲ್ಮೋಸ್ಟ್ ಆ ಝೋನಲ್ಲೇ ಬಂದು ಈಗ ಹೋಲ್ಡ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಯಿದೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ಇರುವಂಥದ್ದು ಈ ವೀಕಲ್ಲಿ ಈ 21,150 ಲೆವೆಲ್ ಏನಾಗುತ್ತೆ, ಈ ಲೆವೆಲ್ ಹೋಲ್ಡ್ ಆಗಬೇಕಾಗುತ್ತೆ. ಅಟ್ಲೀಸ್ಟ್ ಕ್ಲೋಸಿಂಗ್ ಬೇಸಿಸಲ್ಲಿ ಹೋಲ್ಡ್ ಆಗಬೇಕಾಗುತ್ತೆ. ವೀಕ್ಲಿ ಚಾರ್ಟ್ನ ಕ್ಲೋಸಿಂಗ್ ಬೇಸಿಸಲ್ಲಿ ಹೋಲ್ಡ್ ಆಗಬೇಕಾಗುತ್ತೆ. ಆಗ ಒಂದಷ್ಟು ಪಾಸಿಟಿವ್ ಮೂವ್ ಮೇ ಬಿ ಬರುವಂಥ ಸಾಧ್ಯತೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ಶಾರ್ಪ್ ಫಾಲ್ ಆದ ನಂತರ ಒಂದು ಮೇ ಬಿ ಒಂದು ರಿಟ್ರೇಸ್ಮೆಂಟ್ ಮೂವನ್ನು ನಾವು ವೀಕ್ಲಿ ಚಾರ್ಟಲ್ಲಿ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದೊಂದು ಸಪೋರ್ಟ್ ಝೋನ್ ಆಗುತ್ತೆ. ಇಲ್ಲಿ ಬಂದು ಒಂದಷ್ಟು ಸಪೋರ್ಟನ್ನು ಪಡ್ಕೊಳ್ಳುವಂಥ ಫಸ್ಟ್ ಹಿಂಟನ್ನು ಆ್ಯಸ್ ಆಫ್ ನಾವು ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಈ ವೀಕ್ನ ಲೋವನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. 21,200 ಲೆವೆಲನ್ನು ನಾವು ವಾಚ್ ಮಾಡಬೇಕಾಗುತ್ತೆ. ವೀಕ್ಲಿ ಬೇಸಿಸಲ್ಲಿ ಈ ಝೋನ್ಗಿಂತ ಮೇಲೆ ಕ್ಲೋಸಿಂಗನ್ನು ಕೊಡಬೇಕಾಗುತ್ತೆ. ಆಗ ಒಂದಷ್ಟು ಸಪೋರ್ಟ್ ಮಾರ್ಕೆಟ್ಗೆ ಆ್ಯಸ್ ಆಫ್ ನಾವು ಸಿಗ್ಬೋದು. ಈ ಹಿಂದೆ ಈ ಝೋನಿಂದ ಒಂದು ರಿವರ್ಸಲನ್ನು ಮಾಡಿತ್ತು. ಹಾಗೆ ನಾವು ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡೋದರೆ, ಡೈಲಿ ಚಾರ್ಟಲ್ಲಿ ಕ್ಲಿಯರಾಗಿ ಒಂದು ಲೋವರ್ ಲೋವನ್ನು ಮಾಡಿಕೊಂಡೇ ಬರ್ತಾ ಇರುವಂಥದ್ದು. ಸ್ಟಿಲ್ ಸ್ಟ್ರಕ್ಚರಲ್ಲಿ ಚೇಂಜ್ ಆಗಲಿಲ್ಲ. ಕ್ಲಿಯರ್ ಆದ ಲೋವರ್ ಲೋ 2 ದಿನ ಡೌನ್ ಬರುತ್ತೆ, ಒಂದು ರಿಟ್ರೇಸ್ಮೆಂಟನ್ನು ಮಾಡುತ್ತೆ, ಅಗೇನ್ ಒಂದು ಡೌನ್ ಮೂವನ್ನು ಕಂಟಿನ್ಯೂ ಮಾಡುತ್ತೆ. ಸೊ ಈಗಲೂ ಕೂಡ ಇಲ್ಲಿ ಡೌನ್ ಬಂದಿದೆ,
ಒಂದು ರಿಟ್ರೇಸ್ಮೆಂಟನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು. ಹೈಯರ್ ಲೆವೆಲಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು 23,000 ಝೋನನ್ನು ನಾವು ವಾಚ್ ಮಾಡಬೇಕಾಗುತ್ತೆ. ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಬಟ್ ಹ್ಯೂಜ್ ಆಗಿ ರಿಜೆಕ್ಟ್ ಆಗುತ್ತೆ, ಡೌನ್ ಬರುತ್ತೆ. ಸೊ ಲೋವರ್ ಲೆವೆಲಲ್ಲಿ ಫ್ರೆಶ್ ಲೋ ಅನ್ನು ಮಾಡುತ್ತೆ, ಬಟ್ ಸಪೋರ್ಟನ್ನು ಪಡ್ಕೊಂಡು ಪಾಸಿಟಿವ್ ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಹಾಗಾಗಿ ಲೋವರ್ ಲೆವೆಲಲ್ಲಿ ಇರುವಂಥ ಸಪೋರ್ಟ್ 22,000 ಆಗುತ್ತೆ. ಅದೇ ರೀತಿ ಹೈಯರ್ ಲೆವೆಲಲ್ಲಿ 23,000 ಲೆವೆಲ್ ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ. ಆ ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿದೆ, ಆಗ ಒಂದಷ್ಟು ಪಾಸಿಟಿವ್ ಮೂವ್ನ ನಾವು ನೋಡುವಂಥ ಸಾಧ್ಯತೆ ಇದೆ. ಇಲ್ಲಿ ರೆಸಿಸ್ಟೆನ್ಸ್ ಅಗೇನ್ ಡೌನ್ ಬರುತ್ತೆ, ಸಪೋರ್ಟ್ ಅಗೇನ್ ಅಪ್ ಹೋಗುತ್ತೆ. ಈ 23,000 ಲೆವೆಲ್ಗಿಂತ ಮೇಲೆ ಒಂದು ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳಿದರೆ ಫಸ್ಟ್ ಸೈನ್ ನಮಗೆ ಪಾಸಿಟಿವ್ ಆಗಿ ತೋರ್ತಾ ಹೋಗುತ್ತೆ. ಅದೇ ರೀತಿ ಪಾಸಿಟಿವ್ ನ್ಯೂಸು ಅಲ್ಲಿ ಆ್ಯಡ್ ಆಯಿತು ಅಂತ ಹೇಳಿದರೆ ಅದು ಬೆಟರ್ ಆಗುತ್ತೆ. ಹಾಗೆ ಇಲ್ಲಿ ಒಂದು ಡಬಲ್ ಬಾಟಮ್ ರೀತಿಯ ಪ್ಯಾಟರ್ನ್ ಕೂಡ ಕ್ರಿಯೇಟ್ ಆದಾಗ ಆಗುತ್ತೆ. ಅದೇ ರೀತಿ ಈ ಹಿಂದೆ ನಾವು ನೋಡಿದಾಗ ಇಲ್ಲೆಲ್ಲ ಈ ಹಿಂದೆ ಎಕ್ಸ್ಪ್ಲೈನ್ ಮಾಡಿದಾಗ ಇಲ್ಲೆಲ್ಲ ಒಂದು ಗ್ಯಾಪ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಅಪ್ ಹೋಗಿತ್ತು. ಆ ಗ್ಯಾಪ್ ಸ್ಟಿಲ್ ಪೆಂಡಿಂಗ್ ಇತ್ತು, ಬಟ್ ಆಲ್ಮೋಸ್ಟ್ ಈಗ ಆ ಗ್ಯಾಪನ್ನು ಇಲ್ಲಿ ಫಿಲ್ ಮಾಡಿದೆ ಅಂತ ಹೇಳ್ಬೋದು. ಇಲ್ಲೊಂದು ಗ್ಯಾಪ್ ಪೆಂಡಿಂಗ್ ಇತ್ತು, ಅದನ್ನು ಫಿಲ್ ಮಾಡಿದೆ. ಆಲ್ಮೋಸ್ಟ್ ಇಲ್ಲೊಂದು ಗ್ಯಾಪ್ ಇತ್ತು, ಆಲ್ಮೋಸ್ಟ್ ಈ ಗ್ಯಾಪ್ಗಳನ್ನೆಲ್ಲ ಆಲ್ಮೋಸ್ಟ್ ಇಲ್ಲಿ ಫಿಲ್ ಮಾಡಿದಾಗ ಆಗುತ್ತೆ. ಸೊ ಹಾಗಾಗಿ ಇದೊಂದು ಲಾಜಿಕಲ್ ಲೆವೆಲ್ ಆಗುತ್ತೆ, ಅದೊಂದು ಸಪೋರ್ಟ್ ಲೆವೆಲ್ ಆಗುತ್ತೆ. ಇಲ್ಲಿಂದ ಬೌನ್ಸ್ ಬರುವಂಥ ಸಾಧ್ಯತೆ ಹೆಚ್ಚಾಗುತ್ತೆ ಇನ್ ಕೇಸ್ ವಾರ್ ಕಡೆಯಿಂದ ಏನಾದರೂ ಪಾಸಿಟಿವ್ ನ್ಯೂಸ್ ಬಂತು ಅಂತ ಹೇಳಿದೆ. ಆಲ್ರೆಡಿ ಕಂಟಿನ್ಯೂಸ್ ಆಗಿ ಡೌನ್ ಬಂದಿರೋದ್ರಿಂದ ಲೋವರ್ ಲೆವೆಲ್ ನಾವು 22,200 22,000 ಝೋನನ್ನು ನಾವು ವಾಚ್ ಮಾಡಬೇಕಾಗುತ್ತೆ. ಹೈಯರ್ ಲೆವೆಲಲ್ಲಿ ನೆಕ್ಸ್ಟ್ ಇರುವಂಥ ಸ್ಟ್ರಾಂಗ್ ರೆಸಿಸ್ಟೆನ್ಸ್ 23,450 ಲೆವೆಲ್ ಆಗುತ್ತೆ. ಇಲ್ಲಿಂದ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಆಗಿ ಡೌನ್ ಬಂದಿರುವಂಥದ್ದು, ಇಲ್ಲೊಂದು ಗ್ಯಾಪ್ ಕೂಡ ಪೆಂಡಿಂಗ್ ಇರುವಂಥದ್ದು. ಸೊ ಹಾಗಾಗಿ ಆ ಝೋನನ್ನು ನಾವು ವಾಚ್ ಮಾಡಬೇಕಾಗುತ್ತೆ. ಇಮಿಡಿಯೇಟ್ಲಿ 23,000 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗಬೇಕಾಗುತ್ತೆ, ಪಾಸಿಟಿವ್ ಮೂವ್ನ ನೋಡಬೇಕು ಅಂತೇಳಿದೆ. ಹಾಗೆ ನೆಕ್ಸ್ಟ್ ಮಂಡೇ ಸೆಷನ್ಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು 15 ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡೋದಾದರೆ 15 ಮಿನಿಟ್ ಚಾರ್ಟಲ್ಲಿ ಲೋವರ್ ಲೆವೆಲಲ್ಲಿ ಇಂಪಾರ್ಟೆಂಟ್ ಇರುವಂಥ ಸಪೋರ್ಟ್ ಲೆವೆಲ್ ಏನಾಗುತ್ತೆ 22,600 ಲೆವೆಲ್ ಏನಾಗುತ್ತೆ, ಇದು ಇಂಪಾರ್ಟೆಂಟ್ ಆದ ಸಪೋರ್ಟ್ ಆಗುತ್ತೆ. 600-580 ಲೆವೆಲ್. ಈ ಹಿಂದಿನ ಟ್ರೇಡಿಂಗ್ ಸೆಷನಲ್ಲಿ ಇಲ್ಲಿ ರೆಸಿಸ್ಟೆನ್ಸ್ ಇತ್ತು, ಅಪ್ ಹೋಗುತ್ತೆ, ಇಲ್ಲಿ ಬ್ರೇಕ್ ಮಾಡುತ್ತೆ, ಒಂದು ರೀಟೆಸ್ಟ್ ಆಗುತ್ತೆ, ಅಗೇನ್ ಅಪ್ ಹೋಗುತ್ತೆ. ಸೊ ಹಾಗಾಗಿ ಫ್ಲ್ಯಾಟ್ ಅಥವಾ ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆಗಿ ಡೌನ್ ಬಂದು 22,600 22,580 ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿದರೆ 22,400 ಫಸ್ಟ್ ಲೆವೆಲ್ ಆಗುತ್ತೆ. ನೆಕ್ಸ್ಟ್ 22,200 ನಮ್ಮ ನೆಕ್ಸ್ಟ್ ಲೆವೆಲ್ ಆಗುತ್ತೆ ಅಂತ ಹೇಳ್ಬೋದು. ಲೋವರ್ ಲೆವೆಲಲ್ಲಿ ಸಪೋರ್ಟ್ ಲೆವೆಲ್ಗಳಾಗುತ್ತೆ. ಅದೇ ರೀತಿ ಹೈಯರ್ ಲೆವೆಲಲ್ಲಿ ಇನ್ ಕೇಸ್ ಫ್ಲ್ಯಾಟ್ ಓಪನ್ ಆಗುತ್ತೆ ಅಥವಾ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗಿ 22,800 ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿದೆ, ಆಗ ಒಂದಷ್ಟು ಪಾಸಿಟಿವ್ ಮೂವ್ನ ನಾವು ಹೈಯರ್ ಲೆವೆಲಲ್ಲಿ ನೋಡುವಂಥ ಸಾಧ್ಯತೆ ಇದೆ. 930 23,000 ಲೆವೆಲ್ ನಮ್ಮ ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ. ಇನ್ ಕೇಸ್ ಏನಾದರೂ ಫ್ಲ್ಯಾಟ್ ಓಪನ್ ಆಗಿ ಒಂದು ಮೂವನ್ನು ಕೊಡ್ತು ಅಂತ ಹೇಳಿದೆ. ಸೊ ಈ ಎರಡು ಲೆವೆಲನ್ನು ವಾಚ್ ಮಾಡಬೇಕಾಗುತ್ತೆ. ಅದೇ ರೀತಿ 23,000 ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗಿ ಒಂದು ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳಿದರೆ ಡೈಲಿ ಬೇಸಿಸಲ್ಲಿ, ಆಗ ಒಂದಷ್ಟು ಪಾಸಿಟಿವ್ ಮೂವ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ ಕೇಸ್ ಏನಾದರೂ ವಾರ್ ಕಡೆಯಿಂದ ನೆಗೆಟಿವ್ ನ್ಯೂಸ್ ಬರಲಿಲ್ಲ ಅಂತ ಹೇಳಿದರೆ. ಹಾಗೆ ಓಪನ್ ಇಂಟ್ರೆಸ್ಟನ್ನು ಅಬ್ಸರ್ವ್ ಮಾಡೋದಾದರೆ ಆ್ಯಸ್ ಆಫ್ 23,000ದಲ್ಲಿ ಹೈಯೆಸ್ಟ್ ಕಾಲಲ್ಲಿ ರೈಟಿಂಗ್ ಇರುವಂಥದ್ದು. ಸೊ ಇದೊಂದು ಇಮಿಡಿಯೇಟ್ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ. ಈ ಝೋನ್ಗಿಂತ ಮೇಲೇ ಸಸ್ಟೈನ್ ಆಗಬೇಕಾಗುತ್ತೆ, ಒಂದಷ್ಟು ಪಾಸಿಟಿವ್ ಮೂವ್ನ ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿದರೆ. ಅದೇ ರೀತಿ ಲೋವರ್ ಲೆವೆಲಲ್ಲಿ 22,500 ಒಂದಷ್ಟು ಹೈಯೆಸ್ಟ್ ಪುಟ್ಟಲ್ಲಿ ರೈಟಿಂಗ್ ಇರುವಂಥದ್ದು. ಈ ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿದರೆ ಆಗ ಒಂದಷ್ಟು ಮೊಮೆಂಟಮನ್ನು ನಾವು ನೆಗೆಟಿವ್ ಆಗೋದನ್ನು ನೋಡ್ಬೋದು. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.